ದತ್ತಣ್ಣ ನನ್ನ ಸ್ವಂತ ಅಣ್ಣ ಅಲ್ಲ ಅಣ್ಣ ಅಲ್ಲ. ದಯವಿಟ್ಟು ಈ ವಿಷಯನ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ. ಹಾಗಿದ್ಮೇಲೆ ಸ್ವಂತ ಅಣ್ಣ ಎಲ್ಲಿಂದ ಬರ್ತಾನೆ? ದತ್ತ ಅವರು ನಿಮ್ ದೊಡ್ಡಪ್ಪನ ಮಗನೇ ಅಲ್ವಾ ಸರ್? ಅಲ್ಲಿಗೆ ಅಣ್ಣನೇ ಅಲ್ವಾ ಅವರು? ಅವನು ನಮ್ಮ ಅಣ್ಣನೇ, ಆದ್ರೆ ಸ್ವಂತ ಅಣ್ಣ ಅಲ್ಲ. ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರೋ ದತ್ತ ನನ್ನ ಸ್ವಂತ ಅಣ್ಣ ಅಲ್ಲ. ಅವನು ಮಾಡಿರೋ ಕೆಲಸಕ್ಕೆ ನಾನ್ ಜವಾಬ್ದಾರಿ ಅಲ್ಲ. ಈಗ ನಿಮ್ಮೆಲ್ಲರಿಗೂ ಗೊತ್ತು, ನಾನು ಬೆಂಗಳೂರು ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ. ಪ್ರಾಕ್ಟೀಸು ಮ್ಯಾಚು ಅಂತ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀನಿ. ಹಾಗಿರ್ಬೇಕಾದ್ರೆ ಸಂಪಿಗೆ ದೀಪದಲ್ಲಿ ಆಗಿರೋ ಜಗಳಕ್ಕೂ ನನಗೂ ಯಾವ ಸಂಬಂಧ ಇರುತ್ತೆ ಹೇಳಿ? ನೋಡಿ, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್. ಈಗಷ್ಟೇ ನನಗೆ ಆಪರ್ಚುನಿಟಿ ಸಿಗ್ತಾ ಇದೆ. ನಾನು ಬೆಳೀತಾ ಇದ್ದೀನಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಹೇಗೆ ಬೆಳೆಯೋಕ್ಕಾಗುತ್ತೆ? ದಯವಿಟ್ಟು ಈ ಕೇಸಲ್ಲಿ ನನ್ನ ಇನ್ವಾಲ್ವ್ ಮಾಡಬೇಡಿ. ಅವನು ನಮ್ಮ ದೊಡ್ಡಪ್ಪನ ಮಗ. ಈ ಕೇಸ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಏನ್ ಸರ್, ನಿಮ್ ಕೆರಿಯರ್ ವಿಷಯ ಬಂದ್ರೆ ನಿಮ್ ಮನೆಯವ್ರನ್ನೂ ಬಿಟ್ಕೊಟ್ಬಿಡ್ತೀರಲ್ಲ ನೀವು? ಖಂಡಿತ ಇಲ್ಲ ಸರ್. ನನ್ನ ಫ್ಯಾಮಿಲಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಫ್ಯಾಮಿಲಿಯವ್ರು ಮಾಡಿರೋ ಸಪೋರ್ಟ್. ನಮ್ಮ ತಂದೆಯವರು ನನ್ನ ಕಬಡ್ಡಿ ಹೇಳ್ಕೊಟ್ಟಿದ್ದಾರೆ. ನಾನು ಕಬಡ್ಡಿಲಿ ಮುಂದೆ ಬರಲಿ ಅಂತ ನಮ್ಮ ತಾಯಿ ತುಂಬ ತ್ಯಾಗ ಮಾಡಿದ್ದಾರೆ. ಬೇರೆಯವ್ರು ಮಾಡಿದ ತಪ್ಪಿಗೆ ನಾನು ಬಲಿಯಾಗಬೇಕಾ? ಇದು ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ಬರಕ್ಕೆ ಹೇಳಿದೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಆಗಲಿ ಬೆಂಗಳೂರು ಟೀಮ್ಗಾಗಲಿ ಈ ಕೇಸಲ್ಲಿ ಲಿಂಕ್ ಮಾಡಬೇಡಿ. ನನ್ನಿಂದ ನನ್ನ ಟೀಮ್ಗೆ ಎಫೆಕ್ಟ್ ಆಗೋದು ನನಗಿಷ್ಟ ಇಲ್ಲ. ನಿಮ್ಮೆಲ್ಲರಿಗೂ ಹರ್ಟ್ ಮಾಡಿದ್ದೀನಿ, ಅವಮಾನ ಮಾಡಿದ್ದೀನಿ. ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ. ಇದೊಂದೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. Thank you so much. ನನ್ ಮಾತ್ ಕೇಳಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಎಷ್ಟು ಸಲ ಬಡ್ಕೊಂಡೆ ನಿಮ್ಗೆ. ನನ್ ಮಾತ್ ನೀವೆಲ್ ಕೇಳ್ತೀರಾ? ಇಷ್ಟಕ್ಕೆಲ್ಲ ಕಾರಣ ನೀವೇ ದತ್ತ ಅವ್ರೆ. ನೀವೇ ಅವ್ರಿಗೆ ಅಷ್ಟು ಲೀನಿಯನ್ಸ್ ಕೊಟ್ಟಿದ್ದು. ಆ ಲೀನಿಯನ್ಸ್ ಕೊಟ್ಟು ಇವತ್ತು ಅವಮಾನ ಪಡ್ತಾ ಇದ್ದೀರಾ. ಅಲ್ಲಮ್ಮ, ಇವ್ರು ಅವ್ರಿಗೆ ಅಣ್ಣನೇ ಅಲ್ಲ ಅಂತ ಹೇಳಿದ್ರು. ನನ್ಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಅವ್ರ ಬಗ್ಗೆ ನನ್ನ ಹತ್ರ ಯಾಕೆ ಕೇಳ್ತೀರಾ ಅಂದ್ರಮ್ಮ. ನನ್ ಕೆರಿಯರ್ನ ಬೇರೆಯವ್ರಿಗೋಸ್ಕರ ಯಾಕೆ ಹಾಳು ಮಾಡ್ಕೋಬೇಕು? ನನ್ಗೆ ನನ್ ಕೆರಿಯರ್ ಮುಖ್ಯ ಅಂತ ಹೇಳಿದ್ರು. ನೋಡುದ್ಯಾ, ಇವ್ರಿಗಿಂತ ಅವ್ರಿಗೆ ಅವ್ರ ಕೆರಿಯರೇ ಹೆಚ್ಚಾಯ್ತು. ಯಾಕೆ ಕಿಚ್ಚಾಡ್ತೀಯ ಪಿಂಕಿ? ಪಾಪ ಮೊದ್ಲೇ ನೊಂದಿದ್ದಾರೆ ದತ್ತ. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ನೀನು. ಅಲ್ಲ ಅಮ್ಮ, ಅಣ್ಣನೇ ಅಲ್ಲ, ನನ್ಗೂ ಅವನ್ಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳೋದಿಕ್ಕೆ ಅವ್ರಿಗೆ ಮನ್ಸಾದ್ರೂ ಹೇಗ್ ಬರುತ್ತೆ? ಅವ್ರ ಮನ್ಸಲ್ಲಿ ಏನಿತ್ತು ಅದ್ ಬಾಯಲ್ಲಿ ಬಂದಿದೆ. ಅದ್ರಲ್ಲಿ ಆಶ್ಚರ್ಯ ಪಡುವಂತ ಇದೆ. ನಾವ್ ಕಣಿದಡ್ರು ಪಾಪ ದತ್ತ ನನ್ ತಮ್ಮ ನಮ್ ಲಕ್ಕಿ ಅನ್ಕೊಂಡು ಅವ್ರ ಹಿಂದೆ ಇದ್ಕೊಂಡು ಎಲ್ಲ ಮಾಡಿದ್ರಲ್ಲ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಬಿಡು ತಮ್ಮ ಏನು ಅಂತ. ಇವ್ರಿಗೆ ಎಲ್ರಿಗಿಂತ ತಮ್ಮನೇ ಮುಖ್ಯ ಅನ್ನೋ ಹಾಗೆ ಆಡಿದ್ರು.
3 ಹೊತ್ತು ಅವ್ರ ಹಿಂದೆ ಸುತ್ತೋದೇನು, ಡ್ರೈವರ್ ತರ, PA ತರ, ಅಸಿಸ್ಟೆಂಟ್ ತರ ಇವರೇ ಆಗ್ಬಿಟ್ಟಿದ್ರು ಎಲ್ಲ ಅವ್ರಿಗೆ. ತಮ್ಮ ಉದ್ಧಾರ ಆದ್ರೆ ತಾನು ಉದ್ಧಾರ ಆದಾಗೆ ಅಂತ ಯೋಚನೆ ಮಾಡ್ತಿದ್ರು. ಆದ್ರೆ ಈಗೇನಾಯ್ತು? ದತ್ತ ಅವ್ರೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಪಿಂಕಿ ಪಾಪ ಮತ್ತೆ ಮತ್ತೆ ಚುಚ್ಚಿ ಮಾತಾಡ್ತಾ ಇದೀಯಾ? ಮೊದ್ಲೇ ನೊಂದಿರೋ ಜೀವ ಇದು. ಅವ್ರ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಇವ್ರಿಗೇನ್ ಗೊತ್ತಿತ್ತಾ? ಪಾಪ ದತ್ತ ತನಗಿಂತ ತನ್ನ ತಮ್ಮನೇ ಹೆಚ್ಚು ಅಂತ ಪ್ರೀತಿ ಮಾಡಿ ನಂಬಿಕೆ ಇಟ್ಟಿದ್ರು. ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಯೋಗ್ಯತೆ ಬಗ್ಗೆ ಮಾತಾಡ್ಬೇಡಮ್ಮ. ಅಗತ್ಯ ಇದ್ದಾಗ ಬಳಸ್ಕೊಂಡ್ರು, ಈಗ ಬೇಕಾಗಿಲ್ವಲ್ಲ, ಅದಕ್ಕೆ ಅವಮಾನ ಮಾಡ್ತಿದ್ದಾರೆ. ನೀವು ಹೀಗೆ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನು ತಪ್ಪು ಮಾತಾಡಿದೆ? ನಿಮಗೂ ದತ್ತಣ್ಣಂಗೂ ಯಾವ ಸಂಬಂಧನೂ ಇಲ್ವಾ? ಅವ್ರು ನಿಮ್ಮ ಅಣ್ಣ ಅಲ್ವಾ? ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಂತ ಅಣ್ಣ ಅಲ್ಲ ಅಂತ ಹೇಳ್ತಾ ಇರೋದು. ನೀವು ಸ್ವಂತ ಅಣ್ಣ ತಮ್ಮ ಅಲ್ಲದೆ ಇದ್ರು ಚಿಕ್ಕನ್ನಿಂದ ಜೊತೆಗೆ ಆಡ್ ಬೆಳೆದವರು. ಸ್ವಂತ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚು. ಸ್ವಂತ ಅಣ್ಣ ತಮ್ಮಂದಿರೇ ಬೆಳೀತಾ ಬೆಳೀತಾ ದೂರ ಆಗ್ತಾರೆ. ನಾನು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಬಿಡು. ದತ್ತಣ್ಣ ದೂರ ಆಗಿಲ್ಲ, ನೀವು ದೂರ ಮಾಡ್ಕೋತಿದ್ದೀರಾ. ನಾನು ದೂರ ಮಾಡ್ತಾ ಇದ್ದೀರಾ? ಅವ್ನು ಪೊಲೀಸ್ ಸ್ಟೇಷನಿಂದ ಬಂದಾದ್ಮೇಲೆ ಹೇಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅಬ್ಸರ್ವ್ ಮಾಡಿದ್ಯಾ? ನನ್ನ ಕರಿಯರ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅವನಿಗೆ. ಅವನ ಅಣ್ಣ ಅಂತ ಕನ್ಸಿಡರ್ ಮಾಡ್ಬೇಕಾ? ಅವ್ರನ್ನ ನೀವು ಅಣ್ಣ ಅನ್ಕೋತಿರೋ ಬಿಡ್ತಿರೋ, ಸಂಬಂಧದಲ್ಲಿ ಅವ್ರು ನಿಮ್ಮ ಅಣ್ಣನೇ. ಅದನ್ನ ನೀವು ಒಪ್ಕೊಳ್ಳೇಬೇಕು. ಯಾಕೆ ಒಪ್ಕೋಬೇಕು? ನನಗೋಸ್ಕರ ಏನು ಮಾಡಿದ್ದೇನೆ ಅವನು? ಯಾಕೆ ಹಾಗೆ ಹೇಳ್ತೀರಾ? ಅವ್ರ ಕೆಲಸ ಎಲ್ಲ ಬಿಟ್ಟು ನಿಮ್ಮ ಪ್ರಾಕ್ಟೀಸ್ ಇದೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಬಂದು ಬಿಡೋದಕ್ಕೆ ಬರ್ತಿರ್ಲಿಲ್ವಾ? ಪಿಂಕಿಗೆ ಇದೆಲ್ಲ ಇಷ್ಟ ಇರಲಿಲ್ಲ, ಆದರೂ ನಿಮ್ಮ ಜೊತೆಗೆ ಇಡೀ ದಿನ ಇರ್ತಿದ್ರು. ನಿಮಗೂ ಇದೆಲ್ಲ ಗೊತ್ತು ತಾನೆ? ಹೌದು, ಗೊತ್ತಿದೆ. ನಾನು ಅವನಿಗೋಸ್ಕರ ಅಷ್ಟೇ ಮಾಡಿದ್ದೀನಿ. ಸಂಪಿಗೆ ದಿಬ್ಬದಲ್ಲಿ ಇರಬೇಕಾದ್ರೆ ನಾವಿಬ್ರು ರಾಮ ಲಕ್ಷ್ಮಣ ಥರನೇ ಇದ್ವಿ. ಆದರೆ ಹೋಗ್ತಾ ಹೋಗ್ತಾ ಅವ್ನು ಚೇಂಜ್ ಆದ. ಯಾಕೆ ಹೇಳು? ನಾನು ಅವನಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೆ, ಅವನಕ್ಕಿಂತ ಜಾಸ್ತಿ ಹೆಸರು ಮಾಡಿದೆ. ಅವನಿಗೆ ಅವಕಾಶನೇ ಸಿಕ್ಕಿಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ. ಅವ್ರು ಯಾವಾಗ ಹೇಳಿದ್ದಾರೆ ನಿಮ್ ಕಂಡ್ರೆ ಹೊಟ್ಟೆ ಉರಿ ಅಂತ? ಸುಮ್ನೆ ಅವ್ರ ಮೇಲೆ ಆರೋಪ ಮಾಡಬೇಡಿ. ಸುಮ್ಮನೆ ಹೇಳ್ತಾ ಇಲ್ಲ ಗೀತಾ. ಅವ್ನು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾನೆ? ನಿಮಗೆ ಗೊತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅಂತ. ಅವ್ರ ಸಮಸ್ಯೆನೇ ಅವ್ರಿಗೆ ದೊಡ್ಡದಾಗಿದೆ. ಅದಕ್ಕೆ ನನ್ನ ಕರಿಯರ್ ಬಲಿ ಕೊಡ್ಬೇಕಾ? ಅವನು ಚೇಂಜ್ ಆದ್ರೆ ಪರಿಸ್ಥಿತಿ ನಂದೇನು? ಈಗ ನನ್ನ ಲೈಫ್ ಚೇಂಜ್ ಆಗಿದೆ, ನನ್ನ ಲೆವೆಲ್ ಚೇಂಜ್ ಆಗಿದೆ. ಅವನು ಚೇಂಜ್ ಆಗಿದ್ದಾನೆ, ನಾನು ಚೇಂಜ್ ಆಗಿದ್ದೀನಿ. ಅಣ್ಣ ಅಂತ ನಾನು ಯಾಕೆ ಒಪ್ಕೊಳ್ಳಿ? ಲಕ್ಕಿ ಯಾವತ್ತೂ ಅವ್ನು ತಪ್ಪು ಅಂತ ಅನ್ಕೊಂಡ್ಲೇ ಇಲ್ಲ ಕಣೆ. ಅವನು ಮೇಲೆ ಏರ್ಬೇಕಾಗಿತ್ತು, ಮೇಲೆ ಏರಕ್ಕೆ ಒಂದು ಏಣಿ ಬೇಕಾಗಿತ್ತು. ನಿನ್ ಗಂಡ ಏಣಿಯಾಗಿ ನಿಂತ್ಕೊಂಡ್ರು, ಅವ್ನು ಮೇಲೆ ಏರ್ಬಿಟ್ಟ. ಈಗ ಯಾಕೆ ಏಣಿ ಬೇಕಾಗತ್ತೆ ಹೇಳು? ತಪ್ಪು ನಮ್ದು ಕಣೆ. ತಪ್ಪು ಎಲ್ಲಿ ಮಾಡಿದೀವಿ ಅಂತ ಈಗ ತಿಳ್ಕೊಂಡು ಮುಂದೆ ಸರಿಯಾದ ಹೆಜ್ಜೆ ಇಡಬೇಕು ಅಷ್ಟೆ. ಹೌದಮ್ಮ, ಆ ಮನೆಯವರು ನಮ್ಮನ್ನ ಬಳಸ್ಕೊಂಡ್ರು. ಈಗ ಒಬ್ಬೊಬ್ರದ್ದು ಬಣ್ಣ ಬಯಲಾಯ್ತು ಅಲ್ವಾ ದತ್ತ ಅವ್ರೆ? ಬಿಡೆ, ಇನ್ನು ವಯಸ್ಸಿದೆ, ಬೇಕಾದಷ್ಟು ಅವಕಾಶಗಳಿದೆ. ಏನ್ ಕಬಡ್ಡಿ ಆಡಿದ್ರೇನೆ ಸಾರ್ಥಕನ ಜೀವನ? ನಮಗ್ ಬೇಕಾಗಿರೋದನ್ನ ಏನಾದ್ರೂ ಸಾಧಿಸಬಹುದಪ್ಪ. ಆದ್ರೆ ಜೊತೆಲಿ ನಮ್ಮನ್ ಪ್ರೀತಿಸೋರು, ನಮ್ಮವರು ಅನ್ನೋರು ಇರ್ಬೇಕು ಅಷ್ಟೇನೆ. ಈಗ ದತ್ತಂಗೂ ಅರ್ಥ ಆಗಿದೆ ಯಾರು ನಮ್ಮವರು ಯಾರು ಸ್ವಾರ್ಥಿಗಳು ಅಂತ. ಸ್ವಲ್ಪ ತಿದ್ಕೊಳ್ಳಕ್ ಅವಕಾಶ ಕೊಡೆ. ನಾನೇನಾದ್ರೂ ಕೊಡಲ್ಲ ಅನ್ನ? ಹೊಟ್ಟೆ ಉರಿಯುತ್ತಮ್ಮ. ಅಲ್ಲಿ ಅಕ್ಕಿಗೆ ಇಷ್ಟು ವರ್ಷ ಚಾಕ್ರಿ ಮಾಡಿದ್ರಲ್ಲ, ಅದೇ ತರ ಇವ್ರ ಚಾಕ್ರಿನ ಇವ್ರು ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಬೆಳೆದಿರ್ತಿದ್ರು. ಇಷ್ಟು ವರ್ಷ ವೇಸ್ಟ್ ಆಯ್ತು. ಮತ್ತೆ ಆ ದಿನಗಳು ವಾಪಸ್ ಬರುತ್ತಾ ನೀನೇ ಹೇಳು? ಮುಸ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಆಗಿದ್ದಾಗೋಯ್ತು ಕಡೆ ಪಿಂಕಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಂಗೆ ದತ್ತಂಗೆ ಸ್ವಲ್ಪ ಅವಕಾಶ ಕೊಡು. ಮಾಡಿದ ತಪ್ಪನ್ನೇ ಮತ್ತೆ ಮಾಡಕ್ಕೆ ಅಷ್ಟು ದಡ್ಡ ಅಲ್ಲ ನನ್ನ ಅಳಿಯಂದ್ರು. ಅಲ್ವಾ ದತ್ತವ್ರೆ? ನೀವು ಹೀಗೆ ಯೋಚನೆ ಮಾಡ್ತೀರಾ? ಲೆವೆಲ್ಲು, ಸಂಪಾದನೆ, ಹೆಸರು, ಇದಕ್ಕೆಲ್ಲ ನೀವು ಇಷ್ಟು ಬೆಲೆ ಕೊಡ್ತೀರಾ ಅಂತ ಗೊತ್ತಿರಲಿಲ್ಲ. ನಾನು ಯಾವತ್ತು ಹಾಗೆ ಅನ್ಕೊಂಡಿಲ್ಲ ಗೀತಾ.
ಸಂಬಂಧಕ್ಕೆ ಯಾವುದು ಬೆಲೆ ಕೊಡ್ತಾ ಇದ್ದೆ. ಹಾಗಿದ್ರೆ ದತ್ತಣ್ಣನ ಅಣ್ಣನೇ ಅಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು. ಅದ್ರಲ್ಲಿ ತಪ್ಪೇನು? ನಾನು ಚೇಂಜ್ ಆಗಿದ್ದೀನಿ, ಬಟ್ ಯಾಕೆ ಚೇಂಜ್ ಆಗಿದ್ದೀನಿ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಅವನು ನನ್ನ ಸ್ವಂತ ಅಣ್ಣ ಅಲ್ಲ, ದೊಡ್ಡಪ್ಪನ ಮಗ ಅಂತ ಹೇಳಿದೆ. ಅದ್ರಲ್ಲಿ ತಪ್ಪೇನು? ನಿಜ ತಾನೆ? ನಿಮ್ಮಲ್ಲೂ ಇಷ್ಟು ಸ್ವಾರ್ಥ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ರೂ ಸ್ವಾರ್ಥಿ ಆದ್ರೆ ನಾನು ಸ್ವಾರ್ಥಿ ಆಗ್ಬೇಕಲ್ವಾ? ಸಂಬಂಧಗಳನ್ನ ಈ ತರ ಅಳಿಯೋದು ತಪ್ಪು. ಅಯ್ಯೋ ದಡ್ಡಿ, ಇವಾಗ ಸಂಬಂಧಕ್ಕೆ ಬೆಲೆ ಇಲ್ಲ ಗೀತಾ. ನಿನ್ನಿಂದ ಏನಾದ್ರು ಯೂಸ್ ಇದೆಯಾ? ಸಂಬಂಧ ಬೆಳೆಸ್ಕೋತಾರೆ. ನನಗೆ ನನ್ನ ಫ್ಯೂಚರ್ ಇಂಪಾರ್ಟೆಂಟ್, ಅದಕ್ಕೆ ಚೇಂಜ್ ಆಗಿದ್ದೀನಿ. ನೀನು ಸ್ವಾರ್ಥಿ ಅಂತ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಿದ್ರೆ ಈಗ ದತ್ತಣ್ಣಂಗೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀರಾ? ಹೌದು. ಅವನ ಲೈಫ್ ಸ್ಟೈಲ್ಗೂ ನನ್ನ ಲೈಫ್ ಸ್ಟೈಲ್ಗೂ ಸಂಬಂಧ ಇದೆಯಾ? ಅವನು ಅವನ ದಾರಿ ನೋಡ್ಕೋತಾನೆ, ನಾನು ನನ್ನ ದಾರಿ ನೋಡ್ಕೋತೀನಿ. ನೀವೇನಾ ಇಷ್ಟೊಂದೆಲ್ಲ ಹೇಳ್ತಿರೋದು? ಏನಾದರೂ ಸಾಧನೆ ಮಾಡಬೇಕಾದ್ರೆ ಇಂಥ ತ್ಯಾಗಗಳು ಮಾಡಬೇಕು. ನನಗೆ ದೊಡ್ಡದು ಅಂತ ಅನ್ಸಲ್ಲ. ನನಗೆ ನನ್ನ ಫ್ಯೂಚರ್ ಇಂಪಾರ್ಟೆಂಟ್. ದಯವಿಟ್ಟು ಈ ವಿಷಯನ ಎಲ್ಲರೂ ನೋಟ್. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ. ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರೋ ನನ್ನ ಸ್ವಂತ ಅಣ್ಣ ಅಲ್ಲ. ಮತ್ತೆ ಏನಿದೆಲ್ಲ? ನಂಗೇನು ಗೊತ್ತಾಗ್ತಿಲ್ಲ ಭಾವ. ಲಕ್ಕಿ ಹೀಗೆಲ್ಲ ಮಾಡ್ತಾನೆ ಅಂತ ನನ್ನ ಕಲ್ಪನೆನೂ ಇಲ್ಲ. ಅಲ್ಲ ಭಾವ, ಊರಿನಲ್ಲಿರೋ ಪ್ರೆಸ್ನವ್ರನ್ನೆಲ್ಲ ಕರೆಸಿ ಈ ಥರ ಪ್ರೆಸ್ ಮೀಟ್ ಮಾಡ್ತಾನೆ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ. ಲಕ್ಕಿ ಬುದ್ಧಿವಂತ, ಎಲ್ಲ ತಿಳಿದಿರೋನು. ಅವನು ಹೀಗೆ ಮಾಡಬಾರ್ದಾಗಿತ್ತು. ಲಕ್ಕಿ ದೊಡ್ಡ ತಪ್ಪು ಮಾಡಿದ್ದಾನೆ ಭಾವ. ಅಲ್ಲ ಭಾವ, ಚಿಕ್ಕ ಮಕ್ಕಳಾದ್ರೆ ಹೊಡೆದು ಬುದ್ಧಿ ಹೇಳ್ಬೋದು. ಇಂಥ ಮಕ್ಳಿಗೆ ಏನು ಹೇಳ್ತೀರಾ ನೀವು? ಏನು ಹೇಳಕ್ಕೂ ಆಗಲ್ಲ. ಇದನ್ನು ಹೀಗೆ ಬಿಡಬಾರ್ದು. ಇಬ್ಬರಿಗೂ ಬುದ್ಧಿ ಹೇಳಿ ಹೇಳಿ ಸಾಕಾಗೋಗಿದೆ ಭಾವ. ಇವನ್ ಮೇಲೆ ಅವ್ನು ತಪ್ಪು ಹೊರಿಸ್ತಾನೆ, ಅವನ ಮೇಲೆ ಇವನ್ ತಪ್ಪು ಹೊರಿಸ್ತಾನೆ. ಅಲ್ಲ ಭಾವ, ಇವರಿಬ್ಬರು ಸಾಧಿಸ್ತಾ ಇದ್ದಾರೆ, ಜಗಳನ ದೊಡ್ಡದ್ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಜಗಳ 4 ಗೋಡೆಯಲ್ಲಿ ಮಧ್ಯ ನಡೆದ್ರೆ ಪರವಾಗಿಲ್ಲ, ಆದ್ರೆ ಊರವ್ರಿಗೆಲ್ಲ ಗೊತ್ತಾಗೋಗಿದೆ. ಹೌದು ಭಾವ, ಈಗ ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದನ್ನು ಹೀಗೆ ಬಿಡಬಾರ್ದಮ್ಮ. ಚಿಕ್ಕ ಹುಡುಗರು ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅನ್ಕೊಂಡಿದ್ದೆ. ಇದು ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ. ನೀನು ಅವರಿಬ್ಬರನ್ನ ಕರಿಯಮ್ಮ, ನಾನು ಮಾತಾಡ್ತೀನಿ. ಆಯ್ತು ಭಾವ. ನಾನು ನಿಮ್ಮಿಬ್ಬರನ್ನು ಕರ್ಸಿರೋದು ಮಾತಾಡೋಕ್ಕೆ. ಮಾತಾಡೋದಕ್ಕೇನಿದೆಯಪ್ಪ? ಏನೂ ಉಳ್ದಿಲ್ಲ. ನಾನು ಮಾತಾಡ್ಬೇಕಾದ್ರೆ ನೀನು ಸುಮ್ಮನೆ ಇರಬೇಕು. ನಾನು ಯಾವಾಗ ಮಾತಾಡೋ ಅಂತೀವಿ ಆವಾಗ ಮಾತಾಡು. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಮನೆಯ ಒಂದು ಸಂಸಾರ ಅಂದರೆ 10 ಮನಸ್ಸುಗಳು ಒಟ್ಟಾಗಿರೋದು. ಎಲ್ಲರೂ ಒಂದೇ ದಿಕ್ಕಲ್ಲಿ ಹೋಗ್ಬೇಕು. ಅದು ಅಷ್ಟು ಸುಲಭವಾಗಲ್ಲ, ಅದು ನಮ್ಮ ಕೈಯಲ್ಲಿರುತ್ತೆ. ಲಕ್ಕಿ, ನಾನು ನಿಮ್ಮಪ್ಪ ಒಟ್ಟಿಗೆ ಇರೋದು ಯಾಕಂದ್ರೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದೀವಿ. ನಾವಷ್ಟೇ ಅಲ್ಲ, ನಮ್ಮನ್ನು ಕಟ್ಕೊಂಡವರು ಈ ಮನೆಗೆ ತುಂಬಾ ತ್ಯಾಗ ಮಾಡಿದ್ದಾರೆ. ಅಂದ್ರೆ ನಾವೇನು ಮಾಡೇ ಇಲ್ವಾ ಮಾವ? ನಾನು ಮಾತಾಡೋ ತನಕ ನೀವು ಮಾತಾಡಬಾರ್ದು. ಮಧ್ಯ ಸುಮ್ಮನೆ ಇರಬೇಕು. ನೋಡ್ರೋ, ನನ್ನ ಮಾತಿಗೆ ಬೆಲೆ ಕೊಟ್ಟರೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಇರ್ತೀನಿ. ನೀವು ಮಾತಾಡಿ ಬಾಬಾ. ಏನೋ ಒಂದಿಷ್ಟು ವಿದ್ಯೆ ಇದೆ ಅಂತ ಜಗತ್ತಿನ ಎಲ್ಲ ಬುದ್ಧಿವಂತಿಕೆನೂ ಇವ್ರಿಗಿದೆ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ,
ಬಾವ ಮಾತಾಡಿ ಮುಗಿಸೋವರೆಗೂ ನೀವ್ಯಾರೂ ಮಾತಾಡೋ ಹಾಗಿಲ್ಲ. ನನ್ನನ್ನು ಯಾಕಮ್ಮ ನೋಡ್ತಾ ಇದ್ಯಾ? ನಾನೇನು ಮಾತಾಡ್ತಾನೆ ಇಲ್ಲ. ಮಾತಾಡೋದಕ್ಕೆ ಮುಖ ಇರಬೇಕಲ್ವಾ? ಮಾತಾಡದೆ ಸುಮ್ಮನಿರೋಂಥ ತಪ್ಪು ನಾನು ಏನು ಮಾಡಿಲ್ಲ. ಹೌದು, ತಪ್ಪು ಮಾಡಿದವರು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ಲ. ಏನ್ ನಿನ್ ಮಾತಿನ ಅರ್ಥ? ನಾನು ತಪ್ಪು ಮಾಡಿದ್ದೀನಿ ಅಂತನಾ? ಏನ್ ತಪ್ಪು ಮಾಡಿದ್ದೀನಿ? ಏಕೆ ಮಾಡಿರೋ ಸಾಕಾಗಲ್ವಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಈಗ ಸುಮ್ಮನಿರ್ತೀರೇನ್ರೋ? ನನಗೆ ಮಾತಾಡೋಕೆ ಅವಕಾಶ ಕೊಡಿ. ನೋಡ್ರೋ, ನಾನು ನರಸಿಂಹ ಒಟ್ಟಿಗೆ ಜೊತೆಗಿದ್ವಿ. ಹಾಗಂತ ನಮ್ಮಲ್ಲಿ ಜಗಳ ಇಲ್ಲ ಅಂತಲ್ಲ, ಇತ್ತು. ಅದನ್ನು ಮಾತಾಡಿಕೊಂಡು ಬಗೆಹರಿಸ್ಕೊಡ್ತಿದ್ವಿ. ನಿಮ್ಮ ಥರ ಈ ರೀತಿ ಆರೋಪ ಮಾಡಿಕೊಂಡು ನಾವು ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ. ನೋಡೋ, ಒಟ್ಟಿಗಿರೋಕ್ಕೆ ಮನಸ್ಸಿರಬೇಕು. ಮನಸ್ಸಿದ್ದ ಮೇಲೆ ಯಾವುದೇ ತೊಂದರೆ ಬರೋದಿಲ್ಲ. ನಿಮ್ಮಿಬ್ರಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ನಾನು ಈ ಥರ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ರೋ. ನೀವಿಬ್ರು ಅಣ್ತಂದಿರೋ, ಇದ್ರಲ್ಲಿ ಸಂಕೋಚ ಪಡೋವಂಥದ್ದು ಏನೂ ಇಲ್ಲ. ಈಗ ಸುಮ್ಮನೆ ಜಗಳ ಆಡಿ ನಿಮ್ಮ ನೆಮ್ಮದಿ, ಮನೆ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋತಿರೋ? ಅನ್ಯೋನ್ಯವಾಗಿರಿ. ಏ ಲಕ್ಕಿ, ಇದನ್ನೆಲ್ಲ ಬೆಳೆಸ್ಬೇಕಾ? ಯಾಕೆ ಬೇಕಿದ್ದು? ಯಾಕೆ ಅಂತ ನನ್ನನ್ನು ಯಾಕೆ ಹೇಳ್ತೀರಾ? ಅವನನ್ನು ಕೇಳಿ. ನನ್ನನ್ನೇನೋ ಕೇಳೋದು? ನಾನೇನೋ ತಪ್ಪು ಮಾಡಿದ್ದೀನಿ? ಇಲ್ಲಿ ನಿಮ್ಮಿಬ್ಬರನ್ನ ಕರ್ಸಿದ ಜಾತಿ ಗೊತ್ತಾ? ತಾಳ್ಮೆಯಿಂದ ತೊಂದರೆನ ಬಗೆಹರಿಸ್ಕೊಳ್ಳಿ ಅಂತ. ಅದೇನಿದೆ ಹೇಳ್ಕೊಳ್ಳಿ ಇಬ್ರು. ನೋಡಿ, ಇಲ್ಲಿ ಎಲ್ಲರೂ ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ತಪ್ಪು ಮಾಡೇ ಮಾಡ್ತಾರೆ. ಅದನ್ನ ಸುಮ್ಮನೆ ಬೆಳೆಸ್ತಾ ಇರಬಾರ್ದು ಕಣ್ರೋ. ಹೌದು ಕಣ್ರೋ, ಒಂದ್ಸರಿ ತಪ್ಪಾಗತ್ತೆ. ಅದನ್ನ ನೀವೇ ಬಗೆಹರಿಸ್ಕೊಳ್ಬೇಕು. ಅದು ನಿಮ್ಮ ಕರ್ತವ್ಯ. ಹೇಳೋದೇನಿದೆ? ವಿಷಯ ಎಲ್ರಿಗೂ ಗೊತ್ತು, ತಪ್ಪು ಇವಂದೇ. ಏಯ್, ಸುಮ್ಮನೆ ಇದ್ದೀನಿ ಅಂತ ನನ್ನ ಮೇಲೆ ಗೂಬೆ ಕೂರಿಸ್ಬೇಡ. ನಾನೇನೋ ತಪ್ಪು ಮಾಡಿದ್ದೀನಿ? ನಾನು ನಿನ್ನ ತಂಟೆಗೆ ಬಂದಿದ್ನಾ? ನನ್ನ ತಂಟೆಗೆ ಬಂದಿಲ್ಲ. ನೀನ್ ಮಾಡಿರೋ ಕೆಲಸದಿಂದ ನನ್ನ ಕರಿಯರ್ಗೆ ಎಫೆಕ್ಟ್ ಆಯ್ತು. ಅದ್ ನೀನ್ ತಪ್ಪು ತಾನೆ? ನಾನು ಹೇಳಿದ್ನಾ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು ಬಿಡಿಸು ಅಂತ? ನೀನು ತಾನೇ ಬಂದಿದ್ದು. ನೋಡಿದ್ರ ದೊಡ್ಡಪ್ಪ ಹೇಗ್ ಮಾತಾಡ್ತಾನೆ ಅಂತ. ಪೊಲೀಸ್ ಅವ್ರು ಎತ್ತಕೊಂಡು ಹೋದಾಗ ನಾನು ಹೋಗಿಲ್ಲ ಅಂತಿದ್ದಿದ್ರೆ ಇವತ್ತು ಇಲ್ಲಿ ನಿಲ್ತಾನೂ ಇರ್ಲಿಲ್ಲ ಇವನು. ನನ್ನ ಕರ್ಮ ನಾನು ಅನುಭವಿಸ್ತಾ ಇದ್ದೆ. ನೀನೇನು ಬಂದು ದೊಡ್ಡ ಉಪಕಾರ ಮಾಡಿದ್ದು? ನಿನ್ನ ಬಿಡಿಸೋದಕ್ಕೋಸ್ಕರ ಆ ಮ್ಯಾನೇಜರ್ ಹತ್ರ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸಿ ನಿನ್ನ ರಿಲೀಸ್ ಮಾಡಿಸಿದ್ರು. ಈ ವಿಷಯ ಎಲ್ಲ ಕಡೆ ಸುದ್ದಿ ಆಗಿದೆ, ಆದ್ರೆ ನಿನಗೆ ಮಾತ್ರ ಗೊತ್ತಿಲ್ಲ. ನಿನಗೆ ಪಬ್ಲಿಸಿಟಿ ಬೇಕಿತ್ತು, ಅದಕ್ಕೆ ನನ್ನ ಸ್ಟೇಷನಿಂದ ಬಿಡಿಸಿ ಊರೆಲ್ಲ ಹೇಳ್ಕೊಂಬಂದೆ. ಒಟ್ಟಿನಲ್ಲಿ ಒಳ್ಳೇದಾದ್ರೂ ಸರಿ, ಕೆಟ್ಟದಾದ್ರೂ ಸರಿ, ನಿನ್ನ ಹೆಸರು ಅದ್ರಲ್ಲಿ ಇರಲೇಬೇಕು. ಅಂದ್ರೆ ನಾನು ನಿನ್ನ ಬಿಡಿಸಿದ್ದು ನನ್ನ ಪಬ್ಲಿಸಿಟಿಗೋಸ್ಕರನ? ಇದ್ರೂ ಇರ್ಬೋದು ಕಣ, ಯಾವನಿಗೆ ಗೊತ್ತು. ಹೇ ಸಾಕು, ಸುಮ್ಮನೆ ಇರೋ. ಈಗ ಒಬ್ಬರ ಮೇಲೆ ಒಬ್ರು ಆರೋಪ ಹೊರಿಸ್ಕೊಂಡು ಕಿತ್ತಾಡೋಕ್ಕಿಂತ ಮುಂದೆ ಏನ್ ಮಾಡ್ಬೋದು ಅದ್ರ ಬಗ್ಗೆ ನಿರ್ಧಾರ ಮಾಡಿ. ಅಪ್ಪ ಕೇಳಿದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ನಾನು ಹೇಳಿದ್ದು ನಿಮ್ಮಿಬ್ಬರು ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳ್ಕೊಳ್ಳಿ ಅಂತ ಹೇಳಿದ್ದು. ಈ ರೀತಿ ಜಗಳ ಮಾಡ್ಕೊಳ್ಳಿ ಅಂತಲ್ಲ ಹೇಳಿದ್ದು. ನೋಡೋ, ನಿಮ್ಮಿಬ್ಬರದು ತಪ್ಪಿದೆ. ಈಗ ಸುಮ್ಮನೆ ಇದ್ಬಿಡ್ಬೇಕು. ನಾನೇನು ತಪ್ಪು ಮಾಡಿಲ್ಲ ಅಪ್ಪ. ನೋಡಿ ದೊಡ್ಡಪ್ಪ ಹೇಗ್ ಮಾತಾಡ್ತಾನೆ ಅಂತ. ದುರಂಕಾರ ಇವನಿಗೆ. ಅಹಂಕಾರ ಅನ್ನೋದು ನಿನ್ನ ಒಬ್ಬನ ಆಸ್ತಿ ಅಲ್ಲ, ಎಲ್ರಿಗೂ ಇರುತ್ತೆ. ಏನ್ರು ಆಗಿದೆ ನಿಮ್ಗೆ? ದೊಡ್ಡವ್ರು ಇಲ್ಲಿ ನಿಂತಿದ್ದಾರೆ, ಆ ಪರಿಜ್ಞಾನೂ ಇಲ್ವಲ್ರು ನಿಮ್ಗೆ? ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಅವ್ರು ಏನು ಹೇಳ್ತಾರೆ ಮೊದಲು ಕೇಳಿ. ನೀವ್ ಹೇಳ್ತೀರಾ ಚಿಕ್ಕಮ್ಮ, ಅದು ಇವನಿಗಿರ್ಬೇಕಲ್ವಾ? ಏನೋ ಫೇಮಸ್ ಆಗ್ಬಿಟ್ಟಿದೀನಿ, ದುಡ್ಡು ಮಾಡ್ಬಿಟ್ಟಿದೀನಿ ಅಂತ ಕೊಬ್ಬು ಇವನ್ಗೆ. ಹೌದು ಕಣೋ, ಅದು ನನಗಿದೆ. ಯಾಕೆ ಹೇಳು? ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ನಿನಗೇನು ಗೊತ್ತಾಗಬೇಕು? ಅಂದ್ರೆ ನನ್ನ ಗಂಡ ಕೈಲಾಗದೆ ಇರೋರು ಅಂತ ಹೇಳ್ತಾ ಇದ್ದೀರಾ? ಅವರು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ನಿಂತಿದ್ರೆ ಏನಾದ್ರೂ ಸಾಧನೆ ಮಾಡಿರೋರು. ಆದ್ರೆ ಅವ್ರು ನಿಮಗ್ ಸಪೋರ್ಟ್ ಮಾಡ್ಬೇಕು ಅಂತ ನಿಮ್ ಬೆನ್ ಹಿಂದೆ ನಿಂತ್ರು. ಅದಕ್ಕೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ.